ಹಲೋ ರಿವನ್ ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಯಾರೆಲ್ಲ ಸಿಟೆಟ್ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಹೇಳ್ತಾರೆ, ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. ಸೊ ಈ ಒಂದು ಎಕ್ಸಾಮ್ನ ಯಾರೆಲ್ಲ ಅಪ್ಲೈ ಮಾಡಿದ್ರಿ, ಸೊ ನಿಮ್ಮ ಅಡ್ಮಿಟ್ ಕಾರ್ಡನ್ನು, ನಿಮ್ಮ ಹಾಲ್ ಟಿಕೆಟನ್ನು ಇವತ್ತು 5ನೇ ತಾರೀಕು ಜುಲೈಗೆ ಅಪ್ಲೋಡ್ ಮಾಡಲಾಗಿದೆ. ಸೊ ಎಕ್ಸಾಮ್ ಬರುವಂತಹ ಸಂಡೇ ಏನಿದೆ 7ನೇ ತಾರೀಕು, ಅವತ್ತು ನಿಮ್ಮ ಪರೀಕ್ಷೆ ಇರುತ್ತೆ. ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಈ ಅಡ್ಮಿಟ್ ಕಾರ್ಡಲ್ಲಿ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡಲಾಗಿದೆ, ಏನೆಲ್ಲ ಸೂಚನೆಗಳನ್ನು, ಇನ್ಸ್ಟ್ರಕ್ಷನ್ಸ್ಗಳನ್ನು ನೀವು ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕಾಗುತ್ತೆ. ರಿಪೋರ್ಟಿಂಗ್ ಟೈಮ್ ಅಂತಂದ್ರೇನು, ಆ್ಯಕ್ಚುಯಲ್ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು, ಹಾಗೆ ಎಷ್ಟು ಮಾರ್ಕ್ಸ್ ತಗೋಬೇಕಾಗತ್ತೆ, ಈ ಟೆಟ್ ಥರನೇ ಇದಕ್ಕೆ ಮಾರ್ಕ್ಸನ್ನ ನೀವು ಗಳಿಸ್ಬೇಕಾ, ಸೊ ಟೋಟಲ್ ಆಗಿ ಎಕ್ಸಾಮ್ ಯಾವ ಥರ ನಡೆಯುತ್ತೆ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ. ಸೊ ದಟ್ ಯಾರ್ಯಾರು ಅಭ್ಯರ್ಥಿಗಳು ಎಕ್ಸಾಮ್ನ ಬರೆಯೋಕ್ಕೆ ಹೋಗ್ತಾ ಇದ್ದೀರಾ, ನಿಮಗೆಲ್ಲ ಒಂದು ಗೈಡೆನ್ಸ್ ಸಿಗುತ್ತೆ ಆಸ್ಪಿರೆಂಟ್ಸ್. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇ ಬರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಸಿಟೆಟ್ ಎಕ್ಸಾಮ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಏನು ಅಡ್ಮಿಟ್ ಕಾರ್ಡನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ, ನಿಮ್ಮ ಗೂಗಲಲ್ಲಿ ಹೋಗ್ಬಿಟ್ಟು ಆಯಿತಾ, ನಿಮ್ಮ ಫೋನ್ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಸಿಟೆಟ್ ಅಂತ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ನೀವೇನು ಮಾಡ್ಬೋದು, ವೆಬ್ಸೈಟಿಗೆ ಬರ್ಬೋದು. ಅಥವಾ ಈ ಒಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಡೈರೆಕ್ಟ್ ಲಿಂಕ್ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ. ಡೈರೆಕ್ಟ್ ಲಿಂಕ್ ಜಸ್ಟ್ ನೀವು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಏನಾಗುತ್ತೆ, ನಿಮ್ಮ ಅಡ್ಮಿಟ್ ಕಾರ್ಡ್ ಈ ಥರ ಏನಾಗುತ್ತೆ ಬರುತ್ತೆ. ಸೊ ಸದ್ಯಕ್ಕೆ ನಮ್ಮ ವಿದ್ಯಾರ್ಥಿಯ ಇಲ್ಲಿ ಒಂದು ಅಡ್ಮಿಟ್ ಕಾರ್ಡ್ ನೋಡ್ತಾ ಇರ್ಬೋದು. ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಅಪ್ಲಿಕೇಶನ್ ನಂಬರ್ ನೋಡ್ಕೊಳ್ಳಿ, ಕರೆಕ್ಟ್ ಆಗಿದೆನಾ ಇಲ್ಲ. ಅಪ್ಲಿಕೇಶನ್ ನಂಬರ್ ಎಲ್ಲಿರುತ್ತೆ ಸರ್, ನೋಡಿ ನಿಮ್ಮ ಅಪ್ಲಿಕೇಶನ್ ಹಾಕುವಾಗ ಜಿಮೇಲ್ ಅಂತ ಏನು ಕೊಟ್ಟಿರ್ತಾರಲ್ವಾ, ಆ ಜಿಮೇಲಲ್ಲಿ ಒಂದು ಅಪ್ಲಿಕೇಶನ್ ಬಂದಿರುತ್ತೆ ನೋಡಿ, ಆಯ್ತಾ. ಅಪ್ಲಿಕೇಶನ್ ನಂಬರ್ ಆದರೂ ಬಂದಿರುತ್ತೆ. ಆ ಅಪ್ಲಿಕೇಶನ್ ಹಾಕೊಂಡು ನೀವು ಏನು ಮಾಡ್ಕೊಳ್ಳಿ, ನೋಡಿ ಇಲ್ಲಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತೇನಿದೆ, ಅದನ್ನ ನೀವು ಕ್ಲಿಕ್ ಮಾಡಿದ ತಕ್ಷಣನೇ ಏನಾಗುತ್ತೆ, ನಿಮ್ಮ ಈ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ, ಹಾಗೆ ಡೇಟ್ ಆಫ್ ಬರ್ತ್ ಎಲ್ಲ ಕೇಳುತ್ತೆ. ಸೊ ಅದನ್ನು ಹಾಕಿದ ತಕ್ಷಣ ಏನಾಗುತ್ತೆ ನೋಡ್ಕೊಳ್ಳಿ, ಅಪ್ಲಿಕೇಶನ್ ನಂಬರ್ ಕರೆಕ್ಟ್ ಆಗಿದೆಯಲ್ಲ, ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದೆನಾ ಇಲ್ಲ, ಕೆಟಗರಿ ಕರೆಕ್ಟ್ ಆಗಿದೆನಾ ಇಲ್ಲ, ನಿಮ್ಮ ಫೋಟೋ ಕರೆಕ್ಟಾಗಿ ಬಂದಿದೆನಾ ಇಲ್ಲ ಇಲ್ಲಿ, ಸರಿನಾ, ನಿಮ್ಮ ಸಿಗ್ನೇಚರ್ ಕರೆಕ್ಟಾಗಿ ಬಂದಿದೆನಾ ಇಲ್ಲ, ಪ್ರತಿಯೊಂದನ್ನು ನೋಡ್ಕೊಳ್ಳಿ. ಹಾಗೆ ಫೋಟೋ ಒಂದು ವೇಳೆ ಕ್ಲಿಯರ್ ಇಲ್ಲ ಅಂತಂದ್ರೆ ನಿಮ್ಮನ್ನ ಏನು ಮಾಡಲ್ಲ, ಎಕ್ಸಾಮ್ಗೆ ಅಲೋ ಮಾಡೋದಿಲ್ಲ. ಸೊ ಹಾಗಾಗಿ ಫೋಟೋ ಎಲ್ಲ ಕ್ಲಿಯರ್ ಆಗಿ ಬಂದಿರಬೇಕು. ಹಾಗೆಯೇ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ತಗೊಂಡಿದ್ದೀರಾ, ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ತೆಗೆದುಕೊಂಡಿದ್ದೀರಾ ಅದು ಗಮನದಲ್ಲಿ ಇರಲಿ. ನೋಡ್ತಾ ಇರ್ಬೋದು ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2, ಇಂಗ್ಲೀಷ್, ಕನ್ನಡ ಇಲ್ಲಿ ವಿದ್ಯಾರ್ಥಿ ತಗೊಂಡಿದ್ದಾರೆ. ಸೊ ನೀವು ನೋಡಿ ಯಾವುದು ತಗೊಂಡಿರ್ತಾರ ಅದೇ ಥರ ನೀವು ಬರಿಬೇಕಾಗತ್ತೆ. ಹಾಗೆ ನಿಮ್ಮ ಸಬ್ಜೆಕ್ಟ್ ಯಾವ್ದು ಬಂದಿದೆ ಅದನ್ನು ಸಹ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಎಕ್ಸಾಮ್ಗೆ ಇನ್ನೇನು ಕೆಲವೇ ಇವತ್ತು ನಾಳೆ ನಿಮಗೇನು 2 ದಿನ ಟೈಮ್ ಇದೆ ಓದ್ಕೊಳ್ಳೋದಕ್ಕೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ವಿತ್ ಕೀ ಆನ್ಸರ್ಸ್ಗಳು ಲಭ್ಯ ಇರ್ತವೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ಸ್ ಲಭ್ಯ ಇರ್ತವೆ. ಸರಿಸುಮಾರು 2014ರಿಂದ ಹಿಡ್ಕೊಂಡು 2024 ಜನವರಿ ಮಂತಲ್ಲಿ ಏನು ಎಕ್ಸಾಮ್ ಆಗಿತ್ತು ಅಲ್ಲಿಯವರೆಗೆ ಕ್ವಶನ್ ಪೇಪರ್ ಕಲೆಕ್ಷನ್ ಇರುತ್ತೆ ನಿಮಗೆ. ಸೊ ಆ್ಯಕ್ಚುಯಲ್ ಪ್ರೈಸ್ ಇರೋದು 199, ಇದ್ರದ್ದು PDF ರೂಪದಲ್ಲಿ ಸಿಗುತ್ತೆ ನಿಮಗೆ. ಇಮಿಡಿಯೇಟ್ಲಿ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೇವೆ. ಸೊ ಈ ಅಮೌಂಟ್ ಈಗ ಎಕ್ಸಾಮ್ ಇರುವ ಸಲುವಾಗಿ ಕೇವಲ 99 ರುಪೀಸ್ಗೆ ನಿಮಗೆ ಕೊಡ್ತಾ ಇದ್ದೇವೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಒಂದು 10ರಿಂದ 11 ವರ್ಷದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರೋದ್ರ ಜೊತೆಗೆ ಕೀ ಆನ್ಸರ್ ಇರುತ್ತೆ, ಪ್ಲಸ್ ಸಿಲೆಬಸ್ ಕಾಪಿನೂ ಇರುತ್ತೆ. ಸೊ ಲಾಸ್ಟ್ ಮಿನಿಟ್ ರಿವಿಷನ್ಗೆ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. 9483122319 ಈ ನಂಬರ್ಗೆ ಏನು ಮಾಡಿ ವಾಟ್ಸಪ್ ಮಾಡಿ, ಕೇವಲ 99 ರುಪೀಸ್ ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಆಲ್ಮೋಸ್ಟ್ ಒಂದು 10 ವರ್ಷದ್ದು ಪೇಪರ್ಸ್ PDF ರೂಪದಲ್ಲಿ, ಹಾಗೆ ಕೀ ಆನ್ಸರ್ಸ್, ಹಾಗೆ ಸಿಲೆಬಸ್ ಕಾಪಿ ಎಲ್ಲ ಸಿಗುತ್ತೆ. ಈ ನಂಬರ್ನ ನಮ್ಮ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ, ಅಲ್ಲಿಂದನೂ ತೆಗೆದುಕೊಂಡು ನೀವೇನು ಮಾಡ್ಬೋದು, ನಮಗೆ ವಾಟ್ಸಪ್ ಮಾಡಿ ಪಡಿಬೋದು ಆಸ್ಪಿರೆಂಟ್ಸ್. ಹಾಗೆಯೇ ನೋಡ್ತಾ ಇರ್ಬೋದು ಸೆಂಟರ್ ನಂಬರ್ ಬಂದಿರುತ್ತೆ, ಇಲ್ಲಿ ನೋಡ್ಕೊಳ್ಳಿ ನಿಮ್ದು ಯಾವ ಸೆಂಟರ್ ನಂಬರ್ ಬಂದಿದೆ. ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಸೆಂಟರ್ ಡೀಟೇಲ್, ಸರಿನಾ. ಏನು ನಮ್ಮ ರಾಜ್ಯದಲ್ಲಿ ಆಲ್ಮೋಸ್ಟ್ ಕೆಲವೊಂದು ಮೇನ್ ಜಿಲ್ಲಾ ಕೇಂದ್ರಗಳಲ್ಲಿ ಎಕ್ಸಾಮ್ ಸೆಂಟರ್ಗಳನ್ನು ಇವ್ರು ಕೊಟ್ಟಿದ್ರು. ಸೊ ನಿಮ್ಮ ಎಕ್ಸಾಮ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ, ಸೆಂಟರ್ನು ಸಹ ಇವ್ರು ಕೊಟ್ಟಿರ್ತಾರೆ, ಸರಿನಾ. ಸೆಂಟರ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಅಡ್ರೆಸ್ ಇಲ್ಲಿ ಬಂದಿರುತ್ತೆ, ನಿಮ್ಮ ಅಡ್ರೆಸ್ ಏನು ಕೊಟ್ಟಿರ್ತಾರೆ ಆ ಅಡ್ರೆಸ್ ಇಲ್ಲಿ ಬಂದಿರುತ್ತೆ. ಹಾಗೆ ನಿಮ್ಮ ಹೆಸರು, ನಿಮ್ಮ ಪೇರೆಂಟ್ಸ್ ಹೆಸರು ಇಲ್ಲಿ ಬಂದಿರುತ್ತೆ, ತಂದೆಯ ಹೆಸರು. ಸೊ ಇಷ್ಟು ಡೀಟೇಲ್ಸ್ ಕರೆಕ್ಟ್ ಆಗಿದೆ ಎಲ್ಲ ನೋಡ್ಕೋಬೇಕಾಗುತ್ತೆ. ತದನಂತರ ಏನು ಮಾಡಬೇಕು ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಕ್ಯಾಂಡಿಡೇಟ್ ಹ್ಯಾವಿಂಗ್ ಅಡ್ಮಿಟ್ ಕಾರ್ಡ್ ವಿತೌಟ್ ಪ್ರಾಪರ್ ವಿಸಿಬಲ್ ಫೋಟೋಗ್ರಾಫ್ ಆ್ಯಂಡ್ ಸಿಗ್ನೇಚರ್ won't be allowed ಟು ದಿ ಅಪಿಯರ್ ಫಾರ್ ದ ಸಿಟೆಟ್ ಜುಲೈ 2024 ಅಂತ ಹೇಳ್ತಾ ಇದ್ದಾರೆ. ನಾವು ಆಲ್ರೆಡಿ ಹೇಳಿದಾಗೆ ಫೋಟೋ ಕ್ಲಿಯರ್ ಇಲ್ಲ, ಸಿಗ್ನೇಚರ್ ಕ್ಲಿಯರ್ ಇಲ್ಲ ಅಂತಂದ್ರೆ ನಿಮ್ಮನ್ನ ಎಕ್ಸಾಮಿಗೆ ಅಲೋ ಮಾಡೋದಿಲ್ಲ.
ಹಾಗೆಯೇ ನೀವೇನು ಅಪ್ಲಿಕೇಶನ್ ಎಲ್ಲ ಹಾಕಿರ್ತೀರಿ ಅದರಲ್ಲಿ ಏನೆಲ್ಲ ಡೀಟೇಲ್ ಕೊಟ್ಟಿದ್ರಿ ಅದು ಇದೇನಾ ಇಲ್ಲ ಅಂತ ನೀವೇನು ಮಾಡಬೇಕಾಗುತ್ತೆ, ನೋಡ್ಕೋಬೇಕಾಗುತ್ತೆ. ಎಸ್ಪೆಷಲಿ ಕೆಲವೊಂದು ಲ್ಯಾಂಗ್ವೇಜ್ಗಳು ಏನಾದರೂ ಚೇಂಜಸ್ ಆಗಿದ್ರೆ ಅಥವಾ ಸಬ್ಜೆಕ್ಟೇ ಏನಾದರೂ ಚೇಂಜಸ್ ಆಗಿದ್ರೆ, ಸೊ ನೀವೇನು ಮಾಡಬೇಕು ನೋಡಿ, ಇನ್ ಕೇಸ್ ಎನಿ ಪರ್ಟಿಕ್ಯುಲರ್ ಇನ್ ದ ಅಡ್ಮಿಟ್ ಕಾರ್ಡ್ ಈಸ್ ನಾಟ್ ಮ್ಯಾಚಿಂಗ್ ಫೈನಲ್ ಕನ್ಫರ್ಮೇಶನ್ ಪೇಜ್, ದ ಕ್ಯಾಂಡಿಡೇಟ್ ಮೇ ಕಮ್ಯುನಿಕೇಟ್ ದ ಸೇಮ್ ಟು ದ ಸೀಟೆಡ್ ನೆಸೆಸರಿ ಕರೆಕ್ಷನ್ ಇಮಿಡಿಯೇಟ್ಲಿ. ಏನು ಸೀಟೆಡ್ದು ಒಂದು ಇಮೇಲ್ ಅಡ್ರೆಸ್ ಇದೆ, ಅದಕ್ಕೆ ನೀವು ಕಮ್ಯುನಿಕೇಟ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ ಎಕ್ಸಾಮ್ಗೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 2 ತಾಸು ಮುಂಚೆ ಇರಬೇಕು ಅಂತ ಹೇಳಿದ್ದಾರೆ. ಸಪೋಸ್ ನಿಮ್ಮದು ಬೆಳಗ್ಗೆ ನೋಡಿ, ಪೇಪರ್ 2 ಏನಿರುತ್ತೆ ಬೆಳಗ್ಗೆ ಇರುತ್ತೆ. ಕರ್ನಾಟಕ ಟೆಟ್ಟಲ್ಲಿ ಬೆಳಗ್ಗೆ ಪೇಪರ್ 1 ಇದ್ರೆ, ಸಿ ಟೆಟ್ಟಲ್ಲಿ ಬೆಳಗ್ಗೆನೇ ಏನಿರುತ್ತೆ ಪೇಪರ್ 2 ಇರುತ್ತೆ. ಯಾಕಂದ್ರೆ ತುಂಬಾ ಜನ ಪೇಪರ್ 2 ಬರೆಯೋದ್ರಿಂದ ಅದನ್ನ ಬಹಳ ಬೇಗನೆ ಇಟ್ಟಿರ್ತಾರೆ. 9:30 ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ರಿಪೋರ್ಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ? 7:30. ಅಂದ್ರೆ ರಿಪೋರ್ಟಿಂಗ್ ಅಂತಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ನ ನೀವು ಹೋಗುವಂತಹ ಒಳಗಡೆ ನಿಮ್ಮನ್ನ ಕರೆದುಕೊಳ್ಳುವಂತಹ ಟೈಮಿಂಗ್ ಇದು. 7:30 ಹಿಡ್ಕೊಂಡು 9:30 ತನಕ ಗೇಟ್ ಓಪನ್ ಇರುತ್ತೆ. ಸೊ ನೀವು ಇದ್ರೊಳಗಡೆನೆ ಏನ್ ಮಾಡಬೇಕು, ಈ ಒಂದು ಎಕ್ಸಾಮಿನೇಷನ್ ಹಾಲ್ನ ರೀಚ್ ಆಗ್ಬೇಕು. ನೋಡಿ, ಗೇಟ್ ಕ್ಲೋಸ್ ಆಗುತ್ತೆ ಯಾವಾಗ? 9:30 ಕರೆಕ್ಟ್ ಆಗಿ. ಹಾಗೆ 9:30ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ 2 ತಾಸು ಮುಂಚೆ ಅಂತ ಹೇಳಿದ್ದಾರೆ. ಬಟ್ ನೀವು ಏನ್ ಮಾಡ್ಬೇಕಾಗತ್ತೆ, ಅಟ್ಲೀಸ್ಟ್ 1 ತಾಸು ಮುಂಚೆ ಇದ್ರೆ ಒಳ್ಳೇದು. ಸೊ ದಟ್ ನಿಮ್ಗೆ ಯಾವ ನಂಬರ್, ಯಾವ ರೂಮ್ ಬಂದಿದೆ, ಎಲ್ಲಿ ನಿಮ್ಮ ಒಂದು ಸೆಂಟರ್ ಇದೆ, ಪ್ರತಿಯೊಂದು ನೀವು ಬೇಗ ಬೇಗ ನೋಡ್ಕೋಬಹುದು. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಗೇಟ್ ಕ್ಲೋಸ್ ಆದ್ಮೇಲೆ ಯಾರನ್ನೂ ಒಳಗಡೆ ಕರ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಬರುವಾಗ ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಅನ್ನು ತೆಗೆದುಕೊಂಡು ಬರಬೇಕು. ಅಲ್ಲಿ ಯಾವುದೇ ರೀತಿ ಪೆನ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆಯೇ ಅಡ್ಮಿಟ್ ಕಾರ್ಡ್ನ ಪ್ರಿಂಟ್ ತೆಗೆದುಕೊಂಡು ಹೋಗಿ, ಅದು ಕಲರ್ ಆಗಿರ್ಬೋದು ಅಥವಾ ಏನು ಬ್ಲ್ಯಾಕ್ ಅಂಡ್ ವೈಟ್ ಆಗಿರ್ಬೋದು, ಬಟ್ ಒಂದು ಒರಿಜಿನಲ್ ಫೋಟೋ ಐಡಿ ತೆಗೆದುಕೊಂಡು ಹೋಗಬೇಕು. ಗೌರ್ಮೆಂಟ್ ಅವ್ರು ಕೊಟ್ಟಿರುವಂತಹ ಯಾವ್ದಾದ್ರು ಒಂದು, ಇಲ್ಲಿ ಹೇಳಿದ್ದಾರೆ ನೋಡಿ, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, DL ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಆಯ್ತಾ, ಅದನ್ನ ತೆಗೆದುಕೊಂಡು ಹೋಗ್ಬೇಕು. ಇದರಲ್ಲಿ ಯಾವ್ದಾದ್ರು ಒಂದು, ಮತ್ತೆ ಅಡ್ಮಿಟ್ ಕಾರ್ಡ್ ತೆಗೆದುಕೊಂಡು ಹೋಗ್ಬೇಕು, ಅದು ಇಂಪಾರ್ಟೆಂಟ್. ಹಾಗೆ ಒಂದು ಫೋಟೋ ID, ಒಂದು ಫೋಟೋ ಇರುವಂತ ಯಾವ್ದಾದ್ರು ID. ಹಾಗೆ ಪೆನ್ ಅಫ್ಕೋರ್ಸ್ ತೆಗೆದುಕೊಂಡು ಹೋಗಬೇಕು, ಗುಡ್ ಕ್ವಾಲಿಟಿದು. ಜೆಲ್ ಪೆನ್ ಎಲ್ಲ ತೆಗೆದುಕೊಂಡು ಹೋಗ್ಬಿಡಿ. ಹಾಗೆಯೇ ಕುಡಿಯಕ್ಕೆ ನೀರು ಬೇಕಾಗಿತ್ತು ಅಂತಂದ್ರೆ ಒಂದು ಟ್ರಾನ್ಸ್ಪರೆಂಟ್ ವಾಟರ್ ಬಾಟ್ಲಿಯಲ್ಲಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ಸೊ ಇಷ್ಟೇ ಮಾತ್ರ ಅಲೌ ಇರುತ್ತೆ ಎಕ್ಸಾಮ್ ಹಾಲಲ್ಲಿ. ಹಾಗೆಯೇ ಯಾರ್ಯಾರು PWD ಅಭ್ಯರ್ಥಿಗಳಿದ್ರೆ ನಿಮಗೆ ಸೂಚನೆಗಳು ಇಲ್ಲಿ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ಪೇಜ್ ನಂಬರ್ 1ರಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಈ ಒಂದು ಆಯ್ತಾ, ಇಷ್ಟೇ ಈ ಒಂದು ಅಡ್ಮಿಟ್ ಕಾರ್ಡ್ ಅಲ್ಲಿ ಇರೋದು. ಸೊ ಬೆಳಗ್ಗೆ ಇರುವಂತಹ ಅಭ್ಯರ್ಥಿಗಳದ್ದು ಪೇಪರ್ 2 ಮಾತ್ರ ಇರುತ್ತೆ. ಸಂಡೇ 7/7/2024 9:30 12 ಗಂಟೆ ಒಳಗಡೆನೆ ಎಕ್ಸಾಮ್ ಆಗ್ತಾನೆ. ಕೀ ಆನ್ಸರ್ಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತೇವೆ. ಅದು ಆಯ್ತಾ, ಬೆಳಗ್ಗೆ ಎಕ್ಸಾಮಿಗೆ ಸಂಜೆ ಏನು ಮಾಡ್ತೇವೆ, ನಿಮಗೋಸ್ಕರ ಕೀ ಆನ್ಸರ್ಸ್ಗಳು, ಎಸ್ಪೆಷಲಿ ಕನ್ನಡ ಲ್ಯಾಂಗ್ವೇಜ್ ಇರ್ಬೋದು, ಈ ಸೈನ್ಸ್ ಮ್ಯಾಥ್ಸ್ ಇರ್ಬೋದು, ಅದನ್ನೆಲ್ಲ ನಿಮಗೋಸ್ಕರ ಅಪ್ಲೋಡ್ ಅನ್ನು ಮಾಡ್ತೇವೆ. ಸೊ ಹಾಗಾಗಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. CTET ಬಗ್ಗೆ ಏನೇ ಅಪ್ಡೇಟ್ ಇದ್ರು ಖಂಡಿತವಾಗಿ ನಿಮಗೆ ರೀಚ್ ಆಗುತ್ತೆ. ಹಾಗೆಯೇ ಫೈನಲ್ ಆಗಿ ಎಷ್ಟು ಮಾರ್ಕ್ಸ್ ತಗೋಬೇಕಾಗತ್ತೆ ನೋಡಿ, SC ST OBC ಇರುವಂತ ಅಭ್ಯರ್ಥಿಗಳು ನೀವೇನ್ ಮಾಡಬೇಕಾಗುತ್ತೆ, 82 ಮಾರ್ಕ್ಸ್ ತೆಗಿಬೇಕಾಗತ್ತೆ ಔಟ್ ಆಫ್ 150 ಮಾರ್ಕ್ಸ್ಗೆ, ಸೇಮ್ ಟೆಟ್ ಅಲ್ಲಿ ಇರುವ ತರ. ಯಾರ್ಯಾರು ಜನರಲ್ ಮತ್ತೆ ಅನ್ರಿಸರ್ವ್ಡ್ ಅಭ್ಯರ್ಥಿಗಳು ಅಂತ ನಾವೇನ್ ಕರಿತೇವೆ, ಪ್ಯೂರ್ ಜನರಲ್ ಅಭ್ಯರ್ಥಿಗಳು, ಸೊ ನೀವು 90 ಮಾರ್ಕ್ಸ್ನ ತೆಗಿಬೇಕಾಗುತ್ತೆ, 90 ಮಾರ್ಕ್ಸ್ನ ತೆಗಿಬೇಕಾಗುತ್ತೆ ಔಟ್ ಆಫ್ 150. ಹಾಗೆ ನೆಗೆಟಿವ್ ಮಾರ್ಕಿಂಗ್ ಏನಿರ್ತಾ ಇದಕ್ಕೆ ಇರೋದಿಲ್ಲ, ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು, ಆಲ್ಮೋಸ್ಟ್ ಎಲ್ಲ 150ಕ್ಕೆ 150 ನೀವೇನ್ ಮಾಡಿ ಟಚ್ ಮಾಡಿ ಬನ್ನಿ ಆಸ್ಪಿರೆಂಟ್ಸ್, ಹಾಕ್ಬಿಟ್ಟು ಬನ್ನಿ. ಹಾಗೆ ಟೆಟ್ಟಿಗೆ ಕಂಪೇರ್ ಮಾಡಿದ್ರೆ CTET ಏನಿರುತ್ತೆ ಸ್ವಲ್ಪ ಟಫ್ ಇರುತ್ತೆ. ಅಂದ್ರೆ ನೇಚರ್ ಆಫ್ ಕ್ವಶನ್ಸ್ ಎಲ್ಲ ಏನಿರ್ತವೆ ಸ್ವಲ್ಪ ಡೀಪ್ ಲೆವೆಲ್ ಅಲ್ಲಿ ಇರ್ತವೆ. ಎಸ್ಪೆಷಲಿ CDP ಆಗಿರ್ಬೋದು, ನಿಮ್ಮ ಸಬ್ಜೆಕ್ಟ್ ಪೆಡಗಾಜಿಕಲ್ ಸಬ್ಜೆಕ್ಟ್ಗಳಾಗಿರ್ಬೋದು. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಕನ್ನಡ ಅಂತರೂ ಏನ್ ಮಾಡಿರ್ತಾರೆ ಅವರು, ಟ್ರಾನ್ಸ್ಲೇಷನ್ ಎಲ್ಲ ಮಾಡಿರ್ತಾರೆ, ಇಂಗ್ಲಿಷ್ನಿಂದ ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಷನ್ ಎಲ್ಲ ಮಾಡಿರ್ತಾರೆ. ಸೊ ಹಾಗಾಗಿ ನೀವೇನ್ ಮಾಡಿ ಬಹಳ ಚುರುಕಾಗಿ ನಿಮಗೆ ಏನು ಕ್ವಶನ್ ಪೇಪರ್ ಕೊಡ್ತಾರೆ ಅವಾಗಿಂದನೇ ಬಹಳ ಚುರುಕಿಂದ ನಿಮ್ಗೆ ಯಾವ್ಯಾವ ಬರ್ತವೆ ಆಯ್ತಾ, ಟಕ ಹಾಕ್ತಾ ನೀಟಾಗಿ ಹೋಗ್ಬಿಡಿ, ಎಲ್ಲಿ ಸ್ಟಾಪ್ ಆಗ್ಬಿಡಿ. ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಯಾವ್ಯಾವ ಬರೋದಿಲ್ಲ ಅದನ್ನ ಅಟೆಂಪ್ಟ್ ಮಾಡಿ ಅಂತ ಹೇಳ್ತಾ, ಸೊ ಫೈನಲಿ ಇನ್ನೊಮ್ಮೆ ಕೊನೆಯ ಕ್ಷಣದ ಪ್ರಯತ್ನಕ್ಕಾಗಿ ಯಾರೆಲ್ಲ ಏನು ಪೇಪರ್ಸ್ನ ನೋಡ್ತಾ ಇದ್ರಿ, ಸೊ ನಿಮಗೆ ಆಲ್ಮೋಸ್ಟ್ ಒಂದು 10 ಇಯರ್ಸ್ ಪೇಪರ್ ಸಿಗುತ್ತೆ. 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪಡಿಬೋದು ಅಂತ ಹೇಳ್ತಾ, ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.